ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಈ ರೀತಿ ಕ್ರೋಶ ಕುಚ್ಚು ಮಾಡಬೇಕಿದ್ರೆ 6 ಎಳೆ ದಾರನ ಎಷ್ಟನ್ನು ತಗೊಳ್ಬೇಕು ಅಂತ. ಸೊ ನಾನಿಲ್ಲಿ ಒಂದು ಅಂದಾಜಲ್ಲಿ ಈ ರೀತಿ ತಗೊಂಡಿರ್ತೀನಿ. ಒಂದು 10 ಮೀಟರ್ ಆಗುವಷ್ಟು ತಗೊಂಡಿರ್ತೀನಿ. ಸಾಕಾಗಲಿಲ್ಲ ಅಂದರೆ ಮತ್ತೆ 6 ಎಳೆ ದಾರನ ತಗೊಳ್ತೀನಿ. ಅದನ್ನು ಕೂಡ ಒಂದು ಅಂದಾಜಲ್ಲಿ ತಗೊಂಡು ಎರಡನ್ನೂ ಕೂಡ ಗಂಟು ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನೀವು ಒಂದು ಸಲ 2 ಸಲ ಸೀರೆಗೆ ಈ ರೀತಿ ಕ್ರೋಶ ಕುಚ್ಚು ಮಾಡಿದ್ರೆ ನಿಮಗೇ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ಒಂದು ಅಂದಾಜಲ್ಲಿ ತಗೊಳ್ಬೋದು 6 ಎಳೆ ದಾರನ ಅಂತ. ಸೊ ಅಷ್ಟನ್ನು ಪ್ರತಿ ಸಲನೂ ತಗೊಳ್ಬೋದು. ಸಾಕಾಗಲಿಲ್ಲ ಅಂದರೆ ಮತ್ತೆ 6 ಎಳೆ ದಾರ ತಗೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ನೀವು 6 ಎಳೆ ದಾರ ತಗೊಳ್ಳೋದು ಬದಲು ಒಂದೇ ರೀತಿ ಕಲರದ್ದು 6 ಥ್ರೆಡ್ ತಗೊಂಡ್ರೆ ಆರಾಮಾಗಿ ಒಂದು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ತುಂಬ ಸೀರೆಗಳಿಗಾಗುತ್ತೆ, ಒಂದು 5-6 ಸೀರೆಗಳಿಗೆ ಆ ಥ್ರೆಡ್ಡು ಸಾಕಾಗುತ್ತೆ. ಒಂದೇ ಥ್ರೆಡ್ಡಿಂದ 6 ಎಳೆ ದಾರ ತಗೊಳ್ಳೋರು ಈ ರೀತಿ ತಗೊಳ್ಳಿ. ನಾನಿಲ್ಲಿ ಈ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ, ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಅಂದರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಮುದ್ದಾಗಿ ಕಾಣಿಸುತ್ತೆ, ಹಾಗೆಯೇ ತುಂಬ ಈಸಿನೂ ಕೂಡ ಇದೆ. ನಾನಿಲ್ಲಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ಕೊಂಡೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಆದಷ್ಟು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಳ್ದು ಲಾಕ್ ಮಾಡೋಕ್ಕೆ ಹೋದರೆ ರಿಂಕಲ್ಸ್ ಬರುತ್ತೆ, ಸೀರೆ ರಿಂಕಲ್ಸ್ ಆಗಿ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸತಿ 5 ಚೈನ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 3 ಚೈನ ಹಾಕಿ ಲಾಕ್ ಮಾಡಬೇಕು. ಫಾಸ್ಟಾಗಿ 1-2.5 ಅವರ್ ಒಳಗಡೆ ಆಗಿಬಿಡುತ್ತೆ, ಫಾಸ್ಟಾಗಿ ಆಗುತ್ತೆ ಇದು. ಹಾಗೆಯೇ ಒಂದೇ ಸ್ಟೆಪ್ಪು ಕೂಡ. ಇವಾಗ ನಾನು 6 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 3 ಚೈನ ಹಾಕಿ ಲಾಕ್ ಮಾಡಿದ್ಮೇಲೆ 6 ಚೈನ್ಗಳನ್ನ ಹಾಕಬೇಕು. ಸೊ 5 ಚೈನ್ನ ಹಾಕ್ಕೊಂಡೆ ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. 6 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. 6 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ರಿಪೀಟ್ ನಾವು ಮತ್ತೆ 6 ಚೈನ್ನೇ ಹಾಕ್ಕೊಳ್ಬೇಕು. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಹಿಂದೆ ಅಲ್ಲೇ ಟ್ವಿಸ್ಟ್ ಮಾಡಿ ಹಾಕಬೇಕಾಗುತ್ತೆ. 2, 3, 4, 5 ಚೈನನ್ನು ಹಾಕಿದ್ದೀನಿ. ಏನಕ್ಕೆ ಅಂದರೆ ಅಲ್ಲಿ ಫಸ್ಟು 5 ಚೈನ್ನ ಹಾಕಿದ್ನಲ್ವ, ಅದಕ್ಕೋಸ್ಕರ. ನೀವು ಹಾಕ್ಕೊಳ್ಬೇಕಿದ್ರೆ 6 ಚೈನ್ಗಳನ್ನ ಹಾಕ್ಕೊಳ್ಳಿ. ನಂತರ ಪಕ್ಕದಲ್ಲಿ 3 ಚೈನ್ ಇದೆ, ಸೊ 3 ಚೈನ್ ಇರೋ ಕಡೆ 3 ಚೈನ್ನೇ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀರೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇಲ್ಲಿಂದನೇ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. ಈ 5 ಚೈನ್ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 4 ಲೂಪ್ ಇರುತ್ತೆ. ಫಸ್ಟು 2 ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು, ನಂತರ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು, ನಂತರ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು. 2 ಲೂಪಲ್ಲಿ 3 ಬಾರಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಒಂದು ಕಂಬ ಆಯಿತು. ಮತ್ತು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1, 2 ಕಂಬ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶ ಕಂಬ ಸ್ವಲ್ಪ ಆರ್ಚ್ ಬಿಗ್ ಸೈಜಲ್ಲೇ ಬರುತ್ತೆ. 3 ಕಂಬ ಆಯಿತು. ಮತ್ತು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ. 4ನೇ ಕಂಬ, 5ನೇ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲೇ. 6ನೇ ಕಂಬ, 6 ಕಂಬ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ 3 ಚೈನು, ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು. 7ನೇ ಕಂಬನ ಮಾಡ್ತಾಯಿದ್ದೀನಿ.
ನಾನಿಲ್ಲಿ 7 ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ಇಲ್ಲೊಂದು ಕಂಬ ಇದೆ ಬ್ಯಾಕ್ ಸೈಡಿಂದ ಹಾಕಿರುವಂಥದ್ದು. ಸೊ ಅದನ್ನು ಕೂಡ ಸೇರಿಸ್ಕೊಂಡ್ರೆ 8 ಕಂಬ ಇರುತ್ತೆ. ಇಲ್ಲಿ ನಾನು ಹಾಕಿರೋ ತ್ರಿಬಲ್ ಕ್ರೋಶೆ ಕಂಬ 7 ಕಂಬ, ಬ್ಯಾಕ್ ಸೈಡಿಂದ 3 ಚೈನು 1 ಕಂಬ ಸೇರಿದ್ರೆ 8 ಕಂಬ ಇದೆ. ಸೊ ನಂತರ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಒಂದು ಕಂಬ ಆಯಿತು, ಎರಡನೇ ಕಂಬ, ಎರಡನೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳಿರುತ್ತೋ ಬೀಡನ್ನ ಹಾಕೊಂಡ್ಮೇಲೂ ಅಷ್ಟೇ ಕಂಬ ಇರಬೇಕು. ಅಂದರೆ ನಾನು ಬೀಡ್ಗಿಂತ ಮುಂಚೆ 8 ಕಂಬಗಳಿದೆ, ಅಷ್ಟೇ ಕಂಬಗಳನ್ನ ಈ ಬೀಡನ್ನ ಹಾಕೊಂಡ್ಮೇಲೂ ಕೂಡ ಮಾಡ್ಕೊಳ್ತಿದ್ದೀನಿ. ನಾನು 5 ಚೈನ್ನ ಹಾಕಿದ್ದೀನಲ್ವ, ನೀವು ಅಲ್ಲಿ 6 ಚೈನ್ಗಳನ್ನ ಹಾಕ್ಕೊಳ್ಳಿ, ಅಂದರೆ 6 ಚೈನ್ನ ಹಾಕ್ಕೊಳ್ಳಿ. ಸೊ ಸೆಕೆಂಡ್ ಆರ್ಚಲ್ಲಿ ನಾನು 6 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು. ಸೊ ಈ ಸೈಡು ಕೂಡ ನಾನು 8 ಕಂಬನ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟ್ ಆಗ್ಬೋದು ಅನಿಸುತ್ತೆ, ಬಟ್ 6 ಚೈನ್ ಹಾಕ್ಕೊಂಡ್ರೆ ಇಷ್ಟೇ ಕಂಬಗಳು ಕರೆಕ್ಟ್ ಆಗುತ್ತೆ. ಸೊ ನಾನೇನು ಮತ್ತೆ ಬಿಚ್ಚಕ್ಕೆ ಹೋಗಲಿಲ್ಲ. ಈ ಸೈಡ್ 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಕಂಬಗಳನ್ನ ಈ ಸೈಡು ಕೂಡ ಹಾಕ್ಕೊಳ್ಳಿ. ಕೌಂಟಿಂಗ್ ಕರೆಕ್ಟಾಗಿದ್ದರೆ ಆರ್ಚು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದರೆ ಒಂದು ಸೈಡ್ ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ, ಅಂದರೆ ಒಂದು ಕಡೆಗೆ ಅದು ಬೀಡ್ ಇರೋ ರೀತಿ ಕಾಣಿಸುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಈ ಸೈಡು ಕೂಡ ನಾನು 8 ಕಂಬ ಮಾಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಈ ರೀತಿ ನೀಟಾಗಿ ಆರ್ಚ್ ಬರುತ್ತೆ. ಬೇಕು ಅಂದರೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಿದ್ದೀವಲ್ಲ ಅದ್ರ ಪಕ್ಕದಲ್ಲಿ, ಅದ್ರ ಬದಲಿಗೆ ಒಂದು ಬೀಡನ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಸಿಂಗಲ್ ಕ್ರೋಶೆ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲೇ. ನಂತರ 3 ಚೈನ್ನ ಹಾಕಬೇಕು, ಅಂದರೆ ಆರ್ಚ್ ಮಾಡೋದಕ್ಕೆ ಬರುತ್ತಲ್ಲ ಬ್ಯಾಕ್ ಸೈಡಿಂದ ಅದಕ್ಕೆ. ಸೊ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 6 ಚೈನ್ನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಆರ್ಚ್ ಮಾತ್ರ ಆರ್ಚು ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ 5 ಚೈನ್ನ ಹಾಕ್ಕೊಂಡ್ರೆ. 6 ಚೈನ್ನ ಹಾಕ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಇಲ್ಲಿ 6 ಚೈನ್ಗಳನ್ನ ಹಾಕಿ ಅದನ್ನು ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನಿಮಗೆ ಕನ್ಫ್ಯೂಸ್ ಆದರೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂಚೂರು 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಅದು ಕೂಡ ನೀಟಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 5 ಚೈನ್ನ ಹಾಕಿದೆ, ಇಲ್ಲಿ 6 ಚೈನ್ನ ಹಾಕಿದ್ದೀನಿ ಅಷ್ಟೇ. ಕಂಬಗಳನ್ನ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಾಡ್ಕೊಳ್ತೀನಿ, ಏನು ಹೆಚ್ಚು ಕಡಿಮೆ ಮಾಡೋದಿಲ್ಲ. ಇದನ್ನು ಮಾತ್ರ 6 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತೆ 6 ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಅದ್ರ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ ಇರೋ ಕಡೆ 3 ಚೈನ್ನ ಹಾಕಿ ಫಸ್ಟ್ ಒಂದು ಲಾಕ್ ಇದೆಯಲ್ಲ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 6 ಚೈನ್ಗಳಿದೆಯಲ್ವ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. 2 ಲೂಪಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಎರಡನೇ ಕಂಬ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ 7 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಆರ್ಚಲ್ಲೂ ಕೂಡ ಅಷ್ಟನ್ನೇ ಹಾಕ್ಕೊಂಡಿದ್ದು. ಬ್ಯಾಕ್ ಸೈಡಿಂದ ಹಾಕಿರುವಂಥ 3 ಚೈನು ಸೇರಿದ್ರೆ 8 ಕಂಬ ಇರಬೇಕು ಕರೆಕ್ಟಾಗಿ. ಕಂಬಗಳು ನೀಟಾಗಿದ್ದರೆ ಆರ್ಚ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೌಂಟ್ ಮಾಡಿಕೊಂಡೆ ಈ ರೀತಿ ಲೆಕ್ಕ ಹಾಕ್ಕೊಂಡೆ ನೀವು ಕಂಬಗಳನ್ನ ಮಾಡ್ಕೊಳ್ಳಿ.
ಬೀಡ್ ಯಾವುದು ಹಾಕೋದಿಲ್ಲ ಅಂದರೆ ನೀವು ಹಾಕೊಂಡು ಬಿಡ್ಬೋದು, ಬಟ್ ಬೀಡನ್ನ ಹಾಕಿದ್ರೆ ಕರೆಕ್ಟಾಗಿ ಕೌಂಟ್ ಇರಬೇಕು, ಇಲ್ಲ ಅಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ. ಏಳು ಕಂಬ ಆಗಿದೆ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬ ಬೀಡನ್ನ ಹಾಕೊಂಡ್ಮೇಲೂ ಮಾಡಬೇಕು. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್. ಇವಾಗ ತಾನೇ ಕ್ರೋಶಾ ಕುಚ್ಚು ಕಲಿಯೋರು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ. ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ 8 ಕಂಬಗಳನ್ನ ಈ ಸೈಡ್ ಮಾಡಬೇಕು. ಅಂದರೆ ರೈಟ್ ಸೈಡಲ್ಲಿ ನಮಗೆ ಒಂದು ಕಂಬ ಎಕ್ಸ್ಟ್ರಾ ಇರುತ್ತೆ, ಅಂದರೆ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರೋದಿರುತ್ತಲ್ವ, ಹಾಗಾಗಿ ಇಲ್ಲಿ ನಾವು 7 ಕಂಬ ಜೊತೆಗೆ ಇನ್ನೂ ಒಂದು ಕಂಬ ಮಾಡಬೇಕು, 8 ಕಂಬ ಮಾಡಬೇಕು. ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ನಂತರ ಕುಚ್ಚು ಕಟ್ಟೋದಕ್ಕೆ 5 ಚೈನ್ನ ಹಾಕ್ತಾ ಇದ್ದೀನಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕ್ಕೊಳ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು. ಈ ಡಿಸೈನ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಕೊನೆ ತನಕ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ. ಸೊ ಎಂಡಿಂಗಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕುಚ್ಚು ಬಂದು ನಾನಿಲ್ಲಿ 150 ಎಳೆ ಥ್ರೆಡನ್ನು ತಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಮತ್ತು ತುಂಬ ಚೆನ್ನಾಗಿ ಬಂದಿತ್ತು, ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿತ್ತು, ಎಲ್ಲೂ ಕೂಡ ರಿಂಕಲ್ಸ್ ಬಂದಿರಲಿಲ್ಲ. ಸೀರೆ ನೀಟಾಗಿ ಬಂದಿದೆ. ಪ್ರೈಸ್ ಬಂದು ಒಂದು 350-400 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ. ಥ್ಯಾಂಕ್ ಯು.